ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಳಗನ್ನಡದಿಂದ ಹೊಸಗನ್ನಡಕ್ಕೆ ರೂಪಾಂತರಗೊಂಡ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ನುಡಿಮುತ್ತು. ಚಿಂತನೆಯ ಮನಸ್ಸು ನಿಮ್ಮ ಮೂಲ ಆಸ್ತಿಯಾಗಿರಬೇಕು. ಆಗ ಜೀವನದಲ್ಲಿ ಏಳು ಬೀಳುಗಳು ಬಂದರೂ ದೃಢವಾಗಿ ನಿಲ್ಲಬಹುದು. ಇದು ಅಬ್ದುಲ್ ಕಲಾಮರ ಒಂದು ನುಡಿಮುತ್ತು. ಈಗ ಹಳಗನ್ನಡ ಮತ್ತು ಹೊಸಗನ್ನಡ ಪದಗಳು. ಹಳಗನ್ನಡ ಪದ ಪಾಲ್, ಹೊಸಗನ್ನಡ ಪದ ಹಾಲು. ಪಂಬಲಿಸು, ಹಂಬಲಿಸು. ಪನೆ, ಹನೆ. ಪಾಸು, ಹಾಸು. ಪರಡು, ಹರಡು. ಪೋಗು, ಹೋಗು. ಪರ್ದು, ಹದ್ದು. ಪನಿ, ಹನಿ. ಹೊಳೆ, ಹೊಳೆ. ಆಶ್ರಯ, ಆಸರೆ. ಆಕಾಶ, ಆಗಸ. ಪಿರಿಯ, ಹಿರಿಯ. ಎನಿತ್ತು, ಎನಿತು. ಪಂದರ, ಹಂದರ. ಎಸಟು, ಎಷ್ಟು. ತೆಳು, ತಿಳುವು. ಅಮೃತ, ಅಮರ್ತು. ಇಳ, ಇಳೆ. ಅಖಿಲ, ಅಖಿಲ. ಅಬ್ದಿ, ಅಬುದಿ. ಅಂಶು, ಅಂಚು. ಅಕ್ಷರ, ಅಕ್ಕರ. ಆಜ್ಞಾಪನೆ, ಅಪ್ಪನೆ. ಅಸ್ತಿ, ಅಸ್ತಿ. ಆಮ್ಲ, ಆಮ್ರ. ಅಟ್ಟಹಾಸ, ಅಟ್ಟಾಸ. ಅತಸಿ, ಅಗಸೆ. ಅಮಾವಾಸ್ಯೆ, ಅಮಾಸೆ. ಉತ್ಕಟ, ಉಗ್ಗಟ. ಇಂದ್ರ, ಇಂದಿರ. ಔದಾರ್ಯ, ಉದಾರ. ಐಶ್ವರ್ಯ, ಐಸಿರಿ. ಉತ್ಪಲ, ಉಪ್ಪಡ. ಐಹಿಕ, ಐಕ. ಉಜಮ, ಉದ್ದಿಮೆ. ಆಜ್ಞಾ, ಆಣೆ. ಈಶ, ಈಶ. ಇವಿಷ್ಟು ಹಳಗನ್ನಡದಿಂದ ಹೊಸಗನ್ನಡಕ್ಕೆ ರೂಪಾಂತರಗೊಂಡ ಪದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.